ಡಾಗು ಕ್ಯಾಟು ಬೇರೆ ಬರ್ಡ್ಸು ಅವೆಲ್ಲ ಇರುತ್ತಲ್ಲ ಇಲ್ಲಿ. ಓಕೆ, ಫಸ್ಟ್ ಬಂದುಬಿಟ್ಟು ನಿಮಗೆ ಪೇಷಂಟ್ ಐ ಡಿ, ನೇಮು, ಐ ಡಿ ರಿಜಿಸ್ಟ್ರೇಷನ್ ಫಸ್ಟು. ಓಕೆ, ನೇಮ್ ಪ್ರೊಸೀಜರ್ ಬಂದ್ರೂ ರಿಜಿಸ್ಟ್ರೇಷನ್ ಫಸ್ಟು. ಓಕೆ, ರಿಜಿಸ್ಟ್ರೇಷನಲ್ಲಿ ಐ ಡಿ ಮತ್ತು ನೇಮು ಮ್ಯಾಂಡೇಟ್ರಿ. ಈ ಸ್ಟಾರ್ ಇದೆಯಲ್ಲ, ಈ ಸ್ಟಾರ್ ಇರೋದು ಮ್ಯಾಂಡೇಟ್ರಿ. ಬೇರೆ ಮಿಕ್ಕಿರೋದು ನೀವು ಕೊಟ್ಟರೆ ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು, ಅದು ನಿಮ್ಮ ಕನ್ವೀನಿಯೆಂಟ್. ಓಕೆ, ಅಡಿಷ್ನಲ್ ಇನ್ಫಾರ್ಮೇಷನ್ ನೀವು ಕೊಟ್ಟರೆ ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು. ಓಕೆನಾ? ಫಾರ್ ಎಕ್ಸಾಂಪಲ್ 001. ಓಕೆ, ನೇಮು ಡಾಗ್ ಬೇಕಾಗಿರೋದು ಆಟೋಮ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇದು ತೊಗೊತಾ ಇದ್ದೀನಿ ನಾನು. ಓಕೆ, ಇದು ತೊಗೊಂಡ್ಮೇಲೆ ಪೇಷಂಟ್ ರಿಜಿಸ್ಟ್ರೇಷನ್ ಆದಮೇಲೆ ಎಕ್ಸಾಮ್. ಫಸ್ಟ್ ರಿಜಿಸ್ಟ್ರೇಷನ್ ಆಯಿತು, ಎಕ್ಸಾಮ್. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಪೇಷಂಟ್ ಐ ಡಿ ಬಿಟ್ಬಿಟ್ಟಿರ್ತೀರ, ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಇಲ್ಲಿ. ಮತ್ತೆ ಬೇರೆ ಏನಾದರೂ ಲೆಗ್ ಆ್ಯಡ್ ಮಾಡಬೇಕು, ಆ್ಯಡ್ ಮಾಡಿದ್ರಿ. ಓಕೆ, ಮತ್ತು ಎಕ್ಸಾಮ್ಗೆ ಹೋದ್ರಿ, ಅದೇ ಕೇಳುತ್ತೆ ಪ್ಲೀಸ್ ಇನ್ಪುಟ್ ದ ಐ ಡಿ ಅಂತ. ಓಕೆ, ಇಲ್ಲಿ ಓಕೆ ಕೊಟ್ಟರೆ ಅಲ್ಲಿ ಕರ್ಸರ್ ಬ್ಲಿಂಕ್ ಆಗುತ್ತೆ, ಏನು ತಪ್ಪು ಮಾಡಿದ್ದೀರಾ ಅನ್ನೋ ಐ ಡಿನ ಮತ್ತೆ ಎಂಟರ್ ಮಾಡ್ಕೋಬೇಕು. ಓಕೆನಾ? ಸಂದೇಶ್ ಎಂಟರ್ ಮಾಡಿದ್ಮೇಲೆ ಮತ್ತೆ ಎಕ್ಸಾಮ್ಗೆ ಹೋಗಿ, ಎಕ್ಸಾಮ್ಗೆ ಹೋದರೆ ನೆಕ್ಸ್ಟ್ ವಿಂಡೋ ಬರುತ್ತೆ. ನೆಕ್ಸ್ಟ್ ವಿಂಡೋನಲ್ಲಿ ಈ ಎಕ್ಸ್ ಮಾರ್ಕ್ ಇದೆಯಲ್ಲ, ಎಕ್ಸ್ ಮಾರ್ಕು ವೈಫೈ ಪ್ರಾಪರಾಗಿ ಕನೆಕ್ಟ್ ಆಗಿಲ್ಲ ಅಂದರೆ, ಇದ್ರದ್ದು ಅದ್ರದ್ದು ವೈಫೈ ಕನೆಕ್ಟ್ ಆಗಿಲ್ಲ, ಇಲ್ಲಾಂದರೆ ಬ್ಯಾಟ್ರಿ ಬಿಲೋ 20% ಇದ್ದರೆ ಎಕ್ಸ್ ಮಾರ್ಕ್ ಬರುತ್ತೆ. ಓಕೆ, ಇಲ್ಲಿ ಗ್ರೀನ್ ಬಂದಿದೆ ಅಂದರೆ ಇದು ರೆಡಿ ಆದಂಗೆ ನೀವು ಎಕ್ಸ್ಪೋಸ್ ತೊಗೋಬೋದು. ಓಕೆನಾ? बैटरी की ये पॉइंट में डालना है ना, सेम पॉइंट में बैटरी डालना है. हाँ हाँ हाँ. ನೆಟ್ವರ್ಕ್ದು ಪ್ರೆಸ್ ಮಾಡಿದ್ರೆ ನೋ ಇಂಟರ್ನೆಟ್ ಅಂತಿದ್ರೆ ಕನೆಕ್ಟ್ ಆದಂಗೆ ಆಲ್ರೆಡಿ. ಓಕೆ, ಇದು ನೋಡಿ ಪ್ಯಾನಲ್ ಆನ್ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಸಮ್ಟೈಮ್ಸ್ ಯಾವಾಗಾದರೂ ಡಿಸ್ಕನೆಕ್ಟ್ ಆದರೆ ಪ್ಯಾನಲ್ನ ನೆಟ್ವರ್ಕ್ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಏರ್ಟೆಲ್ಗೆ ಕನೆಕ್ಟ್ ಆಗಿಬಿಡುತ್ತೆ. ಓಕೆ, ಕೇರ್ ವ್ಯೂ ಕನೆಕ್ಟ್ ಆಗಿದೆ ಇವಾಗ. ಇವಾಗ ಕನೆಕ್ಟೆಡ್ ಇದೆ, ನೋ ಇಂಟರ್ನೆಟ್ ಸೆಕ್ಯೂರ್ಡ್ ಅಂತಿರುತ್ತೆ. ಓಕೆ, ಎಸ್ MGR ಲಾಗಿನ್. ನೆಕ್ಸ್ಟ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್. ಓಕೆ, ಪೇಷಂಟ್ ಐ ಡಿ, ನೇಮು, ಮ್ಯಾಂಡೇಟ್ರಿ ಇವೆರಡು. ಓಕೆ, ಬಾಕ್ಸಲ್ಲಿ ಯಾವುದ್ರಲ್ಲಾದರೂ ಆ್ಯಡ್ ಮಾಡ್ಕೋ, ಪ್ರಾಬ್ಲಮ್ ಇಲ್ಲ. ಓಕೆನಾ? ಇದಾದಮೇಲೆ ಬ್ರೀಡ್ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ರೇದು ಬಾಡಿ ಪಾರ್ಟ್ಸ್ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅದು ಬರುತ್ತೆ. ಓಕೆ, ಓಕೆ, ನೆಕ್ಸ್ಟು ಎಕ್ಸಾಮ್ ಇಲ್ಲೂ ಕೊಡ್ಬೋದು, ಇಲ್ಲೂ ಕೊಡ್ಬೋದು. ಓಕೆ, ಎಕ್ಸಾಮ್ ಈ ಎಕ್ಸ್ ಮಾರ್ಕ್ ಕಂಟಿನ್ಯೂಸ್ ಇದ್ದರೆ 3 ಆಪ್ಷನ್ ಹೇಳಿದ್ದೀನಿ ನಿಮಗೆ, ಬ್ಯಾಟ್ರಿ ಎರಡರದ್ದು, ಮತ್ತು ಇನ್ನೊಂದು ಬಂದ್ಬಿಟ್ಟು ವೈಫೈ ಕನೆಕ್ಟ್ ಆಗಿ. ಆ ವೈಫೈ ಅಲ್ಲ, ಈ ವೈಫೈ ಇದ್ರದ್ದು. ಓಕೆ, ಗ್ರೀನ್ ಬಂದಿದೆ, ಇವಾಗ ರೆಡಿ ಫಾರ್ ಎಕ್ಸ್ಪೋಸ್ ಮಾಡಿದ್ರೆ ಇಮೇಜ್ ಇಲ್ಲಿ ಬರುತ್ತೆ. ನೋಡಿ, ಟ್ರಾನ್ಸ್ಫರ್ ಆದಂಗೆ ಎಕ್ಸ್ ಬರುತ್ತೆ ಇಲ್ಲಿ. ಓಕೆ, ಜಾಸ್ತಿ ಆಗಿದೆ. ಓಕೆ, ಮೇಲ್ಗಡೆ हेलो इसका फीचर बता दीजिए. ಮಾರ್ಕರ್ಸು, ಲೆಫ್ಟು ರೈಟು ಮಾರ್ಕರ್ಸು, ಮತ್ತು ಟೆಕ್ಸ್ಟು ಮೀನ್ಸ್ ಟೈಪ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಓಕೆನಾ? ಮಾರ್ಕರ್ಸು ಬೆಟರು ನೀವು ಇಲ್ಲಿ ಕೊಡಬೇಡಿ, ಯಾಕಂದರೆ ಪ್ರಿಂಟರಲ್ಲಿ ಮತ್ತೆ ಝೂಮ್ ಇನ್ ಝೂಮ್ ಔಟ್ ಮಾಡಿದಾಗ ಮಾರ್ಕರ್ಸ್ ಹೊಟ್ಟೋಗ್ಬಿಡುತ್ತೆ, ಎನ್ಲಾರ್ಜ್ ಮಾಡಿದಾಗ ಹೊಟ್ಟೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಮಾರ್ಕರ್ ಪ್ಲೇಸ್ ಮಾಡಿರ್ತೀರಾ, ಪ್ರಿಂಟ್ಗೆ ಹೋದಾಗ ಎನ್ಲಾರ್ಜ್ ಮಾಡಿದಾಗ ಝೂಮ್ ಮಾಡಿದಾಗ ಅದು ಔಟ್ಸೈಡ್ ಬಂದ್ಬಿಡುತ್ತೆ. ಸೊ ನೀವು ಇಲ್ಲಿ ಮಾಡಬೇಕಾದ್ರೂ ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಮತ್ತೆ ಇಲ್ಲಿ ಬಂದು 360 ಫ್ಲಿಪ್ಸ್ ಬರುತ್ತೆ. ಓಕೆನಾ? ಇದು ವರ್ಟಿಕಲ್ ಫ್ಲಿಪ್ಸು, ಹಾರಿಜಾಂಟಲ್ ಫ್ಲಿಪ್ಸು. ಓಕೆನಾ? ಅದು ಮತ್ತು ಇದೆಲ್ಲ ಕ್ರಾಪಿಂಗು. ಇದು ಟಿಲ್ಟ್ ಏನಾದರೂ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಕ್ರಾಸಾಗಿ ತೊಗೊಂಡಿರ್ತೀರಾ, ಸ್ಟ್ರೈಟ್ ಮಾಡ್ಕೊಬೇಕು ನೀವು, ಆವಾಗ ಇದು ಯೂಸ್ ಆಗುತ್ತೆ. ಓಕೆ.
ಕ್ರಾಸ್ ಮಾಡೋದು ನಾನು ತೆಗ್ದುಬಿಟ್ಟಿದ್ದೀನಿ ಇವಾಗ. ಓಕೆ, ಅರ್ಥ ಆಯ್ತಾ? ಈ ಥರ. ನೆಕ್ಸ್ಟ್ ಬಂದುಬಿಟ್ಟು ಕ್ರಾಪಿಂಗ್ ನೀವು ಡೈರೆಕ್ಟಾಗಿ ಹಂಗೆ ಹಿಂಗೆ ಮಾಡ್ಕೋಬೋದು, ಇದು ಬೇಕಾಗಿಲ್ಲ ನಿಮಗೆ. ಓಕೆ, ಹಿಂಗೆ ಇದರಲ್ಲೇ ಮೂವ್ ಮಾಡ್ಕೊಳ್ಳಿ, ನೀವು ಕ್ರಾಪ್ ಆಗಿಬಿಡುತ್ತೆ. ಮತ್ತು ಮಲ್ಟಿಪಲ್ ಇಮೇಜಸ್ ಇರುತ್ತಲ್ಲ, ಸಿಂಗಲ್ಲು ಡಬಲು 2 ಇಮೇಜಸ್ಸು ಅವು ಕಂಪ್ಯಾರಿಸನ್ಗೆ ಇವೆಲ್ಲ. ಓಕೆ, ಇವಾಗ ಇದು ಮ್ಯಾಗ್ನಿಫೈಯರು, ಇದು ಫಿಟ್ ಇಂಟು ದ ಸ್ಕ್ರೀನು 1:1, ಇದು ಝೂಮ್ ಮಾಡೋದು, ಪಾಯಿಂಟರು, ಸ್ಕೇಲು, ಇದು ಪ್ಯಾನ್ ಮೂವ್ ಮಾಡ್ಕೊಳೋದಕ್ಕೆ. ಇನ್ನು ಡಬಲ್ ತೆಗಿಬೇಕಂದ್ರೆ ಒಂದರಲ್ಲೇ ಅದೇ ಸೇಮ್ ಅದು ನೀವು ಪ್ರಿಂಟಲ್ಲಿ ನಿಮ್ಗೆ ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇದೆರಡು 2 ಇಮೇಜ್ ಕಂಪೇರ್ ನೋಡ್ಕೊಳೋದಕ್ಕೆ ನೀವು 4 ಇಮೇಜ್ ಇದ್ದರೆ 4 ಇಮೇಜ್ ನೋಡ್ಕೋಬೋದು. ಇದೆಲ್ಲ ನಿಮ್ಗೆ ಇಲ್ಲಿ ಬೇಕಾಗಿಲ್ಲ, ಸಿಂಗಲ್ ಇಮೇಜ್ ನೋಡ್ಕೋಬೋದು ನೀವು. ಓಕೆ, ಮತ್ತು ಅಡ್ವಾನ್ಸ್ ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗೆ ಫಿಲ್ಟರ್ಸ್ ಬರುತ್ತೆ. ಮೀನ್ಸ್ ಆ್ಯಂಪ್ಲಿಫೈಯರು, ನಾಯ್ಸು, ಬ್ರೈಟ್ನೆಸ್ಸು, ಕಾಂಟ್ರಾಸ್ಟ್ ಇಲ್ಲೇ ಮಾಡ್ಕೋಬೋದು. ಬಟ್ ಇಮೇಜ್ ನಿಮ್ಗೆ ಚೆನ್ನಾಗಿ ಬರುತ್ತೆ. ಇವೆಲ್ಲ ನಿಮಗೇನು ನೆಸಿಟಿ ಏನಿರಲ್ಲ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಪ್ರಿಂಟು. ಯಾವ ಇಮೇಜ್ ಬೇಕೋ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡಿರಿ. ಓಕೆ, ಬ್ರೈಟ್ನೆಸ್ಸು, ಕಾಂಟ್ರಾಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ. ಓಕೆನಾ? ಇಲ್ಲಿ 2 ಟೈಪ್ಸ್ ಆಫ್ ಪ್ರಿಂಟರ್ಸ್ ಇದೆ. ಓಕೆ, ಡೈಕಾಮ್ ಪ್ರಿಂಟರ್ ನಿಮ್ಮ ಹತ್ರ ಇಲ್ಲ, ನಾರ್ಮಲ್ ಎಪ್ಸನ್ ಪ್ರಿಂಟರ್ ಇರೋದು, ವಿಂಡೋ ಪ್ರಿಂಟರು. ಪ್ರಿಂಟ್ ಕೀ ಕೊಟ್ಟರೆ ನಿಮಗೆ ಬಂದ್ಬಿಟ್ಟು 8x10 ಜಸ್ಟ್ ಓಕೆ ಕೊಡಿ, ಆ ಪ್ರಿಂಟರ್ ಪ್ರಿಂಟ್ ಆಗುತ್ತೆ. ಓಕೆ, 2 ಇದೆ ನಿಮ್ಮ ಹತ್ರ, AP ಲ್ಯಾಟ್ರಲು ಮೀನ್ಸ್ ಅದರ 2 ಇದೆ. ಟೈಟಲ್ ಲ್ಯಾಂಡ್ಸ್ಕೇಪು ತೊಗೋಬೋದು. ನೀವು ಅಲ್ಲಿಗೆ ಹೋದರೆ ಅದು ಏನು ಬೇಕು ಅನ್ನೋದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿಗೆ ಹೋಗ್ತಾ ಇದ್ದೀರಾ, ಆ ಕಮೆಂಟ್ ಏನು ಅಂದರೆ ಪೋರ್ಟ್ರೇಟು, ಲ್ಯಾಂಡ್ಸ್ಕೇಪು, ಇವೆಲ್ಲ ಸಿಂಗಲ್ ವಿಂಡೋಸು. ನಿಮ್ಗೆ ಇನ್ನೂ ಬೇರೆ ಕಮೆಂಟ್ಸ್ ಬೇಕಾಗಿದ್ರೆ ಇಲ್ಲಿ ನೋಡಿ, ಇಷ್ಟೊಂದಿದೆ ಲೇಔಟ್ಸ್. ನೀವು ಈ ಥರ ಪ್ರಿಂಟ್ ತೊಗೋಬೋದು. ಓಕೆನಾ? ಸೇವ್ ಆಗತ್ತಲ್ಲ ಈಗ ಇವಾಗೆಲ್ಲ ಸೇವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಪ್ರಿಂಟ್ ಕೊಟ್ಟಿದ್ದೀವಿ ನಾವು, ಇವಾಗ ಒಂದು 4-5 ಪ್ರಿಂಟ್ ಪೇಪರಲ್ಲಿ ತೊಗೊಳ್ಳಿ, ಆಮೇಲೆ ಫಿಲಿಮಲ್ಲಿ ತೊಗೊಳ್ಳಿ. ಓಕೆನಾ? ಫಿಲಿಮಲ್ಲಿ ತೋರಿಸ್ತೀನಿ ನಾನು ನಿಮಗೆ. ರಿಜಿಸ್ಟ್ರೇಷನ್ ಹಳೆ ಇಮೇಜಸ್ ಏನಾರು ತೊಗೊಳ್ಳಿ. ಓಕೆನಾ? ಫಸ್ಟ್ ತೆಗೆದ್ರೆ ಸೇವ್ ಆಗಿರುತ್ತೆ, ಅದನ್ನೇ ನಾನು ಪ್ರಿಂಟ್ ಡಬಲ್ ತಗೊಂಬೋದು. ಲೋಕಲ್ಗೆ ಹೋದರೆ ನಿಮಗೆ ಎಲ್ಲ ಇಮೇಜಸ್ ಇರುತ್ತೆ. ಅದು ಬಂದ್ಬೇಡಿ, ನೀವು ಒಂದು ಎಕ್ಸ್ರೇ ನೀವು